ಇವತ್ತು ನಾವು ಮುಳಬಾಗಿಲಿನ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಆವರಣದಲ್ಲಿದ್ದೀವಿ. ಇವಾಗ ಸಮಯ ಕರೆಕ್ಟ್ 10 ಗಂಟೆ ಆಗಿದೆ. 10 ಗಂಟೆ ಆಗಿದ್ದರೂ ಕೂಡ 20 ರಿಂದ 40 ಜನ ಇಲ್ಲಿ ಮಲಗಿದ್ದಾರೆ. ಏನಕ್ಕಂತ ಕೇಳಿದರೆ ಆಧಾರ್ ಕಾರ್ಡ್ಗಾಗಿ ಇವರು ಕಾಯುತ್ತಿದ್ದಾರೆ. ದಿನಕ್ಕೆ 20 ಕಾರ್ಡ್ ಮಾತ್ರ ಇಲ್ಲಿ ನೋಂದಣಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿಯೇ ಒಂದು ದಿನ ಮುಂಚಿತವಾಗಿಯೇ ಇಲ್ಲಿ ಬಂದು ಅವರು ಮಲಗಿದ್ದಾರೆ. ನಾಳೆಗಾಗಿ ಬೆಳಗ್ಗೆಗೋಸ್ಕರ ಇವಾಗಲೇ ಅವರು ಮಲಗಿದ್ದಾರೆ. ಏನಕ್ಕಂದರೆ ಆಧಾರ್ ಕಾರ್ಡ್ಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿದೆ. ಅದರ ಮುಖ್ಯಾಂಶಗಳು ಹೀಗಿದೆ: ಮೊಬೈಲ್ ಸಿಮ್ ಪಡೆಯಲು ಬ್ಯಾಂಕ್ ಖಾತೆ ತೆರೆಯಲು ಆಧಾರ್ ಕಡ್ಡಾಯವಲ್ಲ, ಪ್ಯಾನ್ ಕಾರ್ಡ್ ಪಡೆಯಲು ಆಧಾರ್ ಕಡ್ಡಾಯ, ಶಾಲಾ ಕಾಲೇಜುಗಳಲ್ಲಿ ಆಧಾರ್ ಕಡ್ಡಾಯವಲ್ಲ, ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಕಡ್ಡಾಯವಲ್ಲ, IT ರಿಟರ್ನ್ಸ್ ಸಲ್ಲಿಕೆಗೆ ಆಧಾರ್ ಸಂಖ್ಯೆ ಜೋಡಣೆ ಕಡ್ಡಾಯ, CBSE ನೀಟ್ UGC ಆಧಾರ್ ಕಡ್ಡಾಯವಲ್ಲ, ಆಧಾರ್ ವಿರುದ್ಧ ದಾಳಿ ಸಂವಿಧಾನ ವಿರೋಧಿ, ಆಧಾರ್ ವ್ಯಕ್ತಿಯ ಖಾಸಗಿತನಕ್ಕೆ ಧಕ್ಕೆಯಾಗಬಾರ್ದು, ಖಾಸಗಿ ಸಂಸ್ಥೆಗಳು ಆಧಾರ್ ಮಾಹಿತಿ ಸಂಗ್ರಹಿಸುವಂತಿಲ್ಲ, ಸರ್ಕಾರದ ಯೋಜನೆಗೆ ಮಾತ್ರ ಆಧಾರ್ ಕಡ್ಡಾಯ, ಆಧಾರ್ ಹೊಂದಿರುವ ವ್ಯಕ್ತಿಗಳನ್ನು ಸರ್ಕಾರದ ಯಾವುದೇ ಸೌಲಭ್ಯದಿಂದ ವಂಚಿಸುವಂತಿಲ್ಲ. ಈ ಥರ ಸುಪ್ರೀಂ ಕೋರ್ಟ್ ಒಂದು ಸಾಂವಿಧಾನಿಕ ಮಾನ್ಯತೆ ಎತ್ತಿ ಹಿಡಿದಿದೆ. ಅದಕ್ಕೆ ಸರ್ಕಾರಗಳು ಆಧಾರ್ ಕಾರ್ಡ್ ಎಲ್ಲಿ ಬಳಸಬೇಕು, ಯಾವುದಕ್ಕೆ ಕಡ್ಡಾಯವಾಗಿದೆ ಅಂತ ಸರ್ಕಾರಗಳು ಜನರಲ್ಲಿ ಅದಕ್ಕೆ ಮಾಹಿತಿ ಕೊಡಬೇಕಾಗಿದೆ. ಮಾಹಿತಿ ಕೊಡದೇ ಇದ್ದರೆ ಈ ಥರ ಜನರು ಬಂದು ಈ ಥರ ಪರದಾಡ ಆಗುತ್ತೆ. ಅದಕ್ಕೆ ಸರ್ಕಾರಗಳು ಬಂದು ಜನರಿಗೆ ಮಾಹಿತಿ ಕೊಡಬೇಕಾಗಿದೆ. ಮುಳಬಾಗಿಲು ನ್ಯೂಸಿಂದ ನಾವು ಬಂದು ಮಾಹಿತಿ ಪಡೆದಿದ್ದೀವಿ. ಇದಕ್ಕೆ ಅಧಿಕಾರಿಗಳು ಬಂದು ಸೂಕ್ತ ಕ್ರಮ ವಹಿಸಬೇಕಾಗಿ ನಾವು ವಿನಂತಿಸುತ್ತೇವೆ. ಸರ್, ಇಲ್ಲಿ ಬ್ಯಾಂಕ್ ಹತ್ರ ನೀವು ಮಲ್ಕೊಂಡಿರೋದು ಕೂತ್ಕೊಂಡಿರೋದು? ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ. ಆಧಾರ್ ಕಾರ್ಡ್ ಅಂದರೆ ಬೇರೆ ಕಡೆ ಮಾಡಿಕೊಡ್ತಾರಲ್ವ ಆಧಾರ್ ಕಾರ್ಡು? ಇಲ್ಲ, ಇವಾಗ ಇವಾಗ 2 ಬ್ಯಾಂಕಲ್ಲಿ ಹೇಳಿದರು, SBI ಅಂತ ಮತ್ತು ಇದು ಗ್ರಾಮೀಣ ಬ್ಯಾಂಕು. SBIಯಲ್ಲಿ ಕೆಲಸ ಮಾಡ್ತಾಯಿಲ್ಲ. ಮೊನ್ನೆ ಹೋಗಿ ನೋಡಿದ್ವಿ. ಮತ್ತು ಇಲ್ಲಿಂದರೆ ಇವಾಗ 1 ಗಂಟೆಗೆ ಬಂದಿದ್ದಾರೆ ಜನರೆಲ್ಲ ಕಾದುಕೊಂಡು ಇಲ್ಲೇ ಮಲಗಿದ್ದಾರೆ ಎಲ್ಲರೂ ಕೂಡ. ಇವಾಗ ಇಲ್ಲೇ ಇದ್ದು ಮತ್ತು ಬೆಳಿಗ್ಗೆ ಟೋಕನ್ ಕೊಡ್ತಾರೆ. ಟೋಕನ್ ಕೊಟ್ಟ ಮೇಲೆ ಅಲ್ಲಿ ಹೋಗಿ ಮಾಡಿಸ್ಕೋಬೇಕು. ಏನಕ್ಕೆ ಅಷ್ಟು ಅರ್ಜೆಂಟ್? ಏನು ಆಧಾರ್ ಕಾರ್ಡ್ ನಿಮಗೆ ಏನು ಅವಶ್ಯಕತೆ? ಆಧಾರ್ ಕಾರ್ಡಿಂದನೇ ಎಲ್ಲ. ಯಾರಾದರೂ ಕಡ್ಡಾಯ ಇವಾಗ ಅರ್ಜೆಂಟ್ ಬೇಕಂತ ನಿಮಗೆ ಟೈಮ್ ಕೊಟ್ಟಿದ್ದಾರೆ? ಆ ಥರ ಏನಿಲ್ಲ, ಬಟ್ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕಲ್ವಾ ಎಲ್ಲದಕ್ಕೂ. ನಮ್ಮ ಮಕ್ಕಳು ಸ್ಕೂಲ್ ಸೇರಿಸ್ಬೇಕು, ಮತ್ತು ನಾವು ಸ್ಕೂಲ್ ಕಳಿಸ್ಬೇಕಂದ್ರೆ ಅಲ್ಲಿ ಆಧಾರ್ ಕಾರ್ಡ್ ಕೇಳ್ತಾರೆ. ಅದಕ್ಕೋಸ್ಕರ ನಾವು ಮಾಡಿಸ್ತಾ ಇದ್ದೀವಿ. मैं हमारे छोटे बच्चे को रायमन गड्ढे को अकाउंट देने को आ गए तो उन्होंने दिए नहीं उससे आधार कार्ड लिंक है तो देती नहीं कर पाए उसके वास्ते 15 दिन से आपको जा रहा हूँ. आज 1 घंटे कहीं हूँ सॉरी ढांसा में सॉरी నిన్న ఆగారా नहीं सर का बच्चा को छोटे बच्चों को 30 తారీఖు లాస్ట్ డేటు. ఆ వరకు తెచ్చిస్తేనే అని చెప్పనేసి మేడం గారు పంపించినారు. లేకపోతే మీ బిడ్డని తోడుకుని పోండి అని చెప్పనేసి ఈ స్కూల్లో మేడం గారు అంటూ ఉన్నారు. అందుకోసం వస్తే మీ 3 దినాల నుంచి తిరుగుతూ ఉన్నాము. 3 దినాల నుంచి తిరుగుతూ ఉంటే ఒకనాడు కూడా ఇట్లా అయ్యలేదు అని పంపిస్తున్నారు వాపసు. ఎలా అని చెప్పంటే సీరియల్ ప్రకారం రావాలా, ఉండి టోకన్ తీసుకుంటే దించుతాము, లేకపోతే లేదు ఉండ్రి అని నెల వస్తుంది. నెల వాళ్ళు వెళ్ళిడిస్తుంది. తెల్లారి 5 గంటలకంతా ఇక్కడికి వచ్చింది. అయ్యలేదు సీరియల్ అంతా అయిపోయినారు ఉండ్రి వాపసు వెళ్ళిడిస్తుంది. మళ్ళీ పొద్దు లాస్ట్ గాడికి వస్తుంది. వచ్చే కొంచెం ఇప్పుడు ఫ్లాప్ అయిపోయినారు అని చెప్పనేసి వాళ్ళు నెట్లో తీసుకొని ఇంతే అని చెప్పని ఉన్నారు. పాని అని చెప్పనేసి గమ్మున ఇంక పోయే బస్సులు లేదానికి ఇక్కడ ఉన్నాం. కేబైపల్లింದ ವೆಂಕಟೇಶಪ್ಪ. 20 ಜನಕ್ಕೆ ಮಾತ್ರ ಅಂತ ಹಾಕಿದ್ದಾರೆ ಅಷ್ಟೇ ಬೋರ್ಡು. ಆದರೆ ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ನಮ್ಮ ಇದರಲ್ಲಿ. ಆದರೆ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋಕೆ ಇಲ್ಲಿ ಬಂದ ತಕ್ಷಣ ಯಾವುದಾದ್ರು ಒಂದು ಹೆಸರು ಮಿಸ್ಟೇಕ್ ಆಗಿರ್ಬೋದು,
ಮತ್ತು ಏನಾದರೂ ಒಂದು ತಮ್ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಏನೇ ಒಂದು ಕಣ್ಣಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದರೂ ಒಂದು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬರ್ತಾರೆ ಎಲ್ಲರೂ. ಬಂದಾಗ ಈ ಬರೀ 20 ಜನಕ್ಕೆ ಮಾತ್ರ ಇಲ್ಲಿ ಕ್ಯೂ ಅಂತ ಹಾಕಿದ್ದಾರೆ, ಮತ್ತು 20 ನಂಬರ್ ಮಾತ್ರ ಟೋಕನ್ ಕೊಡ್ತಾರೆ. ಅದು ಬೆಳಗ್ಗೆ ಒಂದು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗಿಂದ ಬಂದ ಹುಡುಗರು ಸುಮಾರು 50 ಜನ, 30 ಜನ, 40 ಜನ, 60 ಜನವರೆಗೂ ಬರ್ತಾರೆ. ಬಂದು ಎಲ್ಲರೂ ಪಾಪ ರಿಟರ್ನ್ ಹೋಗ್ತಾ ಇದ್ದಾರೆ. 20 ಜನಕ್ಕೆ ಮಾಡ್ತಾರೆ, ಸುಮ್ಮನೆ ಹೋಗ್ತಾರೆ. ಅದು ಅದರಲ್ಲಿ ಸರ್ವೇರ್ ಪ್ರಾಬ್ಲಮ್ಮು, ಮತ್ತು ಅವ್ರು ಊಟ ಗೀಟ ಎಲ್ಲ ಮಾಡಿಕೊಂಡು ಟೈಮ್ ವೇಸ್ಟ್, ಫೋನ್ ಮೊಬೈಲ್ ಮಾತಾಡೋದು ಇದೆಲ್ಲ ಟೈಮ್ ವೇಸ್ಟ್ ಮಾಡೋದ್ರಿಂದ 20 ಜನ ಮಾಡೋದು ಮಹಾ ಅದ್ಭುತ ಇದು ಇಲ್ಲಿ ನಡೆಯೋದು. ಆದ್ದರಿಂದ ಭಾರಿ ತೊಂದರೆ ಆಗ್ತಾಯಿದೆ. ಪಾಪ ಮಕ್ಕಳೆಲ್ಲ ಬಂದಿರೋದು ಇಲ್ಲಿ ನೋಡಿ, 3 ದಿನದಿಂದ ಈ ಮಕ್ಕಳು ಮಲ್ಕೊಂಡಿದ್ದಾರೆ ಇಲ್ಲಿ. ಅದು ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಟೋಕನ್ ಸಹ ಕೈಗೆ ಬರ್ತಾ ಇಲ್ಲ. ಅವ್ರು ಬಂದು ಅಲ್ಲಿ ಫೋಟೋ ಇಟ್ಕೊಳ್ಳೋದು ಕೂಡ ಸಾಧ್ಯ ಆಗುತ್ತಿಲ್ಲ. ಆದ್ದರಿಂದ ತುಂಬ ತೊಂದರೆ ಆಗಿದೆ. ದಯವಿಟ್ಟು ರಾಜ್ಯಾಧಿಕಾರಿಗಳಾಗಲಿ, ನಮ್ಮ ಇನ್ಸ್ಪೆಕ್ಟರ್ ಆಗಲಿ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಯಾರೇ ಸ್ವಲ್ಪ ನಮ್ಮ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದ್ರ ಬಗ್ಗೆ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ಕೋಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇವೆ. ದಯವಿಟ್ಟು ನಮ್ಮ ಕಷ್ಟ ಸುಖ ಸ್ವಲ್ಪ ಗಮನಿಸಿ ಸರ್, ಪ್ಲೀಸ್. ನಾನಿಲ್ಲಿ ಗ್ರಾಮೀಣ ಬ್ಯಾಂಕ್ ಪಕ್ಕ ಇರೋವನು. ಇಲ್ಲಿ ಆಧಾರ್ ಕಾರ್ಡ್ಗೆ ಅಂತೇಳಿ ಜನರು ನಮ್ಮ ಮುಳಬಾಲ್ ತಾಲೂಕಿನ ಹಳ್ಳಿಗಳಿಂದೆಲ್ಲ ಬರ್ತಾರೆ ಇಲ್ಲಿ ಗ್ರಾಮೀಣ ಬ್ಯಾಂಕ್ಗೆ. ಒಂದು ದಿವಸಕ್ಕೆ 100ರಿಂದ 200 ಜನ ಬರ್ತಾರೆ. ನಮಗೆಲ್ಲ ಕರೆಕ್ಷನ್, ಒಂದು ಸ್ಪೆಲ್ಲಿಂಗ್ ಕರೆಕ್ಷನ್ ಆಗಿದೆ, ಮತ್ತು ತಮ್ಮ ಬೀಳ್ತಾ ಇಲ್ಲ, ಮತ್ತು ಇನ್ನೇನೇನೋ ಕರೆಕ್ಷನ್ ಇದೆ, ಅದೆಲ್ಲ ಸರಿಪಡಿಸ್ಕೋಬೇಕು ಅಂಥೇಳಿ ಇಲ್ಲಿ ಬಂದರೆ ಅವರು ದಿನಕ್ಕೆ ಬರೀ 20 ಮಾತ್ರ ಕೊಡ್ತೀವಿ ಅಷ್ಟೇ, ಅದ್ರ ಮೇಲೆ ಕೊಡಲ್ಲ ಅಂತಾರೆ ಬ್ಯಾಂಕ್ನವರು. ಪಾಪ ಇಲ್ಲಿ ದಿನಕ್ಕೆ 100-200 ಜನ ಚಿಕ್ಕ ಮಕ್ಕಳನ್ನ ತರ್ಕೊಂಡು ತಿಂಡಿ ಇಲ್ಲದೆ, ಊಟ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇಲ್ಲೆಲ್ಲ ಇವಾಗ ನಾನು ಇಲ್ಲಿ ಅಬ್ಸರ್ವ್ ಮಾಡಿದೆ. ನಾನು ಇಲ್ಲಿ ಬ್ಯಾಂಕ್ ಪಕ್ಕದಲ್ಲೇ ಅಂಗಡಿ ಇರೋದು ನಮ್ಮದು. ಇಲ್ಲಿ ಇವಾಗ ನೋಡಿದ್ರೆ ಹೆಚ್ಚು ಕಡಿಮೆ ಒಂದು 20-30 ಜನ ಇಲ್ಲೇ ಮಲಗಿದ್ದಾರೆ. ಏನು ಕಾರಣ ಅಂತ ವಿಚಾರಿಸಿದ್ರೆ ನಮಗೆ ಆಧಾರ್ ಕಾರ್ಡ್ ಬೇಕು, ಅವಶ್ಯಕತೆ ಇದೆ, ಬೆಳಗ್ಗೆ ಬಂದರೆ ಟೋಕನ್ ಸಿಗಲ್ಲ, ಅದಕ್ಕೋಸ್ಕರ ಇಲ್ಲಿ ಮಲ್ಕೊಂಡಿದ್ದೀವಿ ಅಂಥೇಳಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಿ ಯಾವುದೇ ಒಂದು ತೀರ್ಮಾನ ತಗೊಂಡು ಇವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನನ್ನ ವಿನಂತಿ. ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಆಧಾರ್ ಕಾರ್ಡು ಜೋಡಣೆ, ಆಧಾರ್ ಕಾರ್ಡು ಸ್ಪೆಲ್ಲಿಂಗ್ ಮಿಸ್ಟೇಕು, ಆಧಾರ್ ಕಾರ್ಡು ಏನಾದರೂ ಒಂದು ಇನ್ಷಿಯಲ್ ತಪ್ಪಿದ್ರೂ ಇದು ಆಧಾರ್ ಕಾರ್ಡ್ ಚೇಂಜ್ ಮಾಡಬೇಕು ಅಂತ ಎಲ್ಲರೂ ಮತ್ತೆ ಆಧಾರ್ ಜೋಡಣೆಗೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಸ್ಕೂಲಲ್ಲಿ ಏನೋ ಒಂದು ಇನ್ಷಿಯಲ್ ತಪ್ಪಿದ್ರೂ ಅದು ತಗೊಳ್ತಾ ಇಲ್ಲ ಅವರು. ಈಗಾಗ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಬೇಕಂದ್ರೆ ಆಧಾರ್ ಕಾರ್ಡಲ್ಲಿ ಹೆಸರು ಚೆನ್ನಾಗಿ ಕರೆಕ್ಟಾಗಿರಬೇಕು, ರೇಷನ್ ಕಾರ್ಡಲ್ಲಿ ಕರೆಕ್ಟಾಗಿರಬೇಕು, ಮತ್ತು ಎಲ್ಲ ದಾಖಲೆಗಳಲ್ಲಿ, ಶಾಲೆ ದಾಖಲೆಗಳಲ್ಲಿ ಕರೆಕ್ಟಾಗಿರಬೇಕು ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಸ್ಕಾಲರ್ಶಿಪ್ ಹಾಕಲ್ಲ ಅಂದರೆ ಆಗಬೇಕಂದ್ರೆ ನಮಗೆ ಸ್ಕೂಲಕ್ಕೆ ಅವರು ಕರಿತಾ ಇಲ್ಲ, ವಾಪಸ್ ಕಳಿಸ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಹಾಕಿಲ್ಲ ಅಂದರೆ ನಿಮಗೂ ಅಡ್ಮಿಷನ್ ಮಾಡ್ಕೊಳಲ್ಲ, ಸ್ಕೂಲಲ್ಲಿ ನಿಮ್ಗೆ ಸೀಟ್ ಇಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ. ಅದರಿಂದ ನಮ್ಮ ತಾಲೂಕು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ನಮ್ಮ ಜಿಲ್ಲಾ ಅಧಿಕಾರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಸ್ವಲ್ಪ ಕ್ರಮ ತಗೊಂಡು ಈ ಜನರಲ್ಲೇ ಹಳ್ಳಿ ಕಡೆಯಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರು ಸರಿಯಾಗಿ ಟೈಮಕ್ಕೆ ಊಟ ಇಲ್ಲ, ಅವರಿಗೆ ಇಲ್ಲಿ ಸೊಳ್ಳೆಗಳಲ್ಲಿ ಇಲ್ಲೆಲ್ಲ ಹಾಸ್ಪಿಟ್ಲಲ್ಲಿ ನಮ್ಮ ಬೆಡ್ ಮೇಲೆ ಅಡ್ಮಿಟ್ ಆಗಿರೋ ಪೇಷಂಟ್ ಕಡಿಮೆ ಇದ್ದಾರೆ. ಇಲ್ಲಿ ನಮ್ಮ ಬ್ಯಾಂಕಲ್ಲೇ ಇಲ್ಲಿ ಜಾಗದಲ್ಲಿ ಬಂದು ಮಲ್ಕೊಳೋದ್ರ ತುಂಬ ಜನ ಜಾಸ್ತಿ ಇದ್ದಾರೆ. 30-40 ಜನ, 50 ಜನ ಇದ್ದಾರೆ. ಇಲ್ಲಿ ಅವ್ರಿಗೆ ಊಟ ಇಲ್ಲ, ರಕ್ಷಣೆ ಇಲ್ಲ. ಇಂಥ ಕೆಲಸಗಳಲ್ಲಿ ಆಧಾರ್ ಕಡ್ಡಾಯವಾಗಿ ಬೇಕೇ ಬೇಕು ಅಂತ ಇವಾಗ ನಮ್ಮ ಸರ್ಕಾರ ಇದು ಆದೇಶ ಮಾಡಿದೆ. ಇವಾಗ ಆಧಾರ್ 2 ಬ್ಯಾಂಕಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಒಂದು ಬ್ಯಾಂಕಲ್ಲಿ ನೋಡಿದರೆ ನಾವು ಟೌನವ್ರಿಗೆ ಮಾತ್ರ ಅಂತ ಇದ್ದಾರೆ, ಇನ್ನೊಂದು ಬ್ಯಾಂಕಲ್ಲಿ ಹಳ್ಳಿಯವ್ರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ಬೆಳಿಗ್ಗೆ 6 ಗಂಟೆಗೆ ಬಂದರೆ ಸುಮಾರು ಇಲ್ಲಿ 150 ಜನ, 100 ಜನಕ್ಕೆ ಮೇಲೆ ಇಲ್ಲಿ ಕ್ಯೂಯಲ್ಲಿ ಇರ್ತಾರೆ. 20 ಜನಕ್ಕೆ ಟೋಕನ್ ಕೊಟ್ಟಿದ್ರೆ ಹಿಂಗೆ ಮಿಕ್ಕಿದವರು ವಾಪಸ್ ಹೋಗಬೇಕು. ಕೆಲಸ ಎಲ್ಲ ಬಿಟ್ಟು ಊಟ, ಅವರ ಅಡುಗೆ ಇಲ್ಲ, ನೀರು ಏನು ಕುಡಿಯೋಕ್ಕೆ ನೀರಿಲ್ಲ, ಊಟ ಇಲ್ಲ, ಏನೂ ಇಲ್ಲ, ಇಲ್ಲಿ ಬಂದು ರಾತ್ರಿ ಎಲ್ಲ ಮಲ್ಕೊಂಡು ಟೋಕನ್ ತಗೊಂಡೋಗಿ 2 ತಿಂಗಳ ನಂತರ ಬಂದು ಅವರು ಆಧಾರ್ ಹಿಡಿಬೇಕಂತೆ ಕೊಡ್ತಾರೆ. 2 ತಿಂಗಳು ಡೇಟ್ ಹಾಕಿ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದರ ಬಗ್ಗೆ ಕಾಳಜಿ ವಹಿಸಿ ಅವರು ಆಧಾರು ಮಾಡಲು ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕಂದ್ರು ನಾವು ಇದನ್ನು ಪ್ರಾರ್ಥಿಸ್ತಾ ಇದ್ದೀವಿ, ಎಲ್ಲೊಂದು ಮನವಿ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಇಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಮಕ್ಕಳಿಗೆ. ಅವರೆಲ್ಲ ರಾತ್ರಿ ವೇಳೆ ಬಂದು ಇವ್ರ ರಕ್ಷಣೆ ಇಲ್ಲದೆ ತುಂಬ ತೊಂದರೆ ಆಗ್ತಾಯಿದೆ. ನಮ್ಮ ತಾಲೂಕು ಅಧಿಕಾರಿಗಳಾಗಲಿ, ನಮ್ಮ ಜಿಲ್ಲಾಧಿಕಾರಿಗಳು, ನಮಗೆ ಸಂಬಂಧಪಟ್ಟ ನಮ್ಮ ಶಾಸಕರು ಎಲ್ಲ ಬಂದು ಇದು ರಕ್ಷಣೆ ತಗೋಬೇಕು, ಇವರು ಕ್ರಮ ತಗೋಬೇಕೆಂದು ನಾವು ಪದೇ వినంతిస్తా ఇదివి పట్టించుకోలేదని చెప్పు భోజనం మోగన లేదని లేదు ఇంత సీటీలుగా సినిమా నేసుకొని 3 దినాలు
అంత అర్జెంట్ ఏం అది ఒక వచ్చిన తప్పు వచ్చింది ఇది ఆధార్ కార్డు దాని మాస్క్ ఒరిజినల్ నీకు ఇదే ఉన్నా ಇವಾಗ ರಾತ್ರಿ ಹೊತ್ತು ಬರೋದು ನೀವು ಡೇ ಟೈಮಲ್ಲಿ ಬಂದು ಮಾಡ್ಕೋಬೋದಲ್ವಾ ನೀವು మామూలు టైంను వచ్చి చేసుకోవచ్చు కదా మీరు 20 మనిషికి లాస్ట్ ఉంటా అంటే టోకన్ తీసుకోవాలంటే పొద్దున్న 3 గంటలకి ఇస్తారు. పొద్దున్న అంతా ఉండాల ఇవి ఈ పొద్దున్న నిద్రలేసి వచ్చిండేవాళ్ళు ఈ పొద్దున్న ఇట్లా ఉంది ఒకే ఒక వచ్చిన తప్పు వచ్చిన దానికి ఏమి అవుతా ఉంది తీసుకోవాలి అన్నీ కావాలి